ಹಿತಾಯು ಸುಖಾಯುಶ್ಚ ಹಿತಂ ಯತ್ ಪ್ರಿಯಂ ಚಯತ್ ಸತ್ಯಾಯುರ್ವೇದ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಯಾವುದು ಜೀವನಕ್ಕೆ ಹಿತಕರವೋ ಸುಖಕರವೋ ಒಳ್ಳೆಯದೋ ಯಾವುದರಿಂದ ಜ್ಞಾನ ಸಿಗುತ್ತೋ ಅದೇ ಆಯುರ್ವೇದ ಅಂತ. ಆಯುರ್ವೇದ ಪದ್ಧತಿ ಇದ್ರೂ ಕೂಡ ಜನ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗೋದು ಯಾಕೆ? ಕೆಲವೊಂದು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗಳೇ ಇಲ್ಲ, ಕೆಲವೊಂದು ಕಾಯಿಲೆಗೆ ಇಂಗ್ಲಿಷ್ ಮೆಡಿಸಿನ್ ಟ್ರೀಟ್ಮೆಂಟ್ಗಳೇ ಇಲ್ಲ. ಆಚಾರ್ಯರು ಹೇಳ್ತಾರೆ ಆಹಾರೋ ಹಿ ಭೇಷಜಂ ಅಂತೇಳಿ, ಅಂದರೆ ಆಹಾರವೇ ಮೊದಲ ಔಷಧಿ ಅಂತ. ಮೊದಲು ನಮ್ಮ ಅಡುಗೆ ಮನೆಯೇ ಮೊದಲ ಆಸ್ಪತ್ರೆ, ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿಯೇ ಮೊದಲ ಡಾಕ್ಟರ್, ಅವರು ಕೊಡ್ತಕ್ಕಂಥ ಊಟನೇ ಮೊದಲ ಔಷಧಿ. ಜನಗಳ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದ ಅಂತ ಹೇಳಿದ್ರೆ ತುಂಬ ಕಠಿಣ. ಈಗ ನೀವು ಟ್ಯಾಬ್ಲೆಟಲ್ಲಿ ಇದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಇನ್ಸುಲಿನ್ ಇದ್ರಿ ಅಂತಂದರೆ ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಒಂದು ಸಿಂಪಲ್ ವ್ಯಾಯಾಮ ಹೇಳ್ಕೊಡ್ತೀವಿ, ಸಿಂಪಲ್ ಊಟದ ಪದ್ಧತಿ ಹೇಳ್ಕೊಡ್ತೀವಿ, ಅದನ್ನು ಜಸ್ಟ್ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಮೇಡಮ್, ನಮ್ಮಲ್ಲಿ ಶುಗರ್ಗೆ 4 ಥರದ ಔಷಧಿಗಳನ್ನ ಕೊಡ್ತೀವಿ. ಮೊದಲನೇದು ಟ್ರಿಪಲ್ ಸ್ಟೆಮ್ಸಿಲ್ ಅಂತ ಹೇಳಿ 2 ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರ್ತೀವಿ. ಮಗು ಹುಟ್ಟಿದ ತಕ್ಷಣವೇ ಅಂಬ್ಲಿಕಲ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿನ ಎತ್ತಿಡ್ತಾ ಇದ್ವಿ. ಓಕೆ, ನೀವು ನೋಡಿದ್ದೀರಾ ಅನಿಸುತ್ತೆ. ಬಟ್ ಈಗ ಏನಾಗಿದೆ ಅಂತಂದರೆ ಆ ಒಕ್ಕಳು ಬಳ್ಳಿನ ಪೂಜೆ ಮಾಡಿ ತಿಪ್ಪೆಗೆಸಿತಾ ಇದ್ದಾರೆ. ಈ ಒಂದು ಡಿಟಾಕ್ಸಿ ಪ್ಲಸ್ನಿಂದ ನಾವೇನು ಮಾಡ್ಬೋದು, ಬಾಡಿ ಕ್ಲೀನ್ ಮಾಡ್ಬೋದು, ಕೊಲೊನಲ್ ಕ್ಲೀನ್ ಮಾಡ್ಬೋದು, ಅದಾದಮೇಲೆ ಲಿವರ್ ಕ್ಲೀನ್ ಮಾಡ್ಬೋದು, ಓಕೆ, ಲಂಗ್ಸ್ ಕ್ಲೀನ್ ಮಾಡ್ಬೋದು. ಇದು ಒಂಥರ ಕಂಪ್ಲೀಟ್ ಡಿಟಾಕ್ಸಿಫಿಕೇಷನ್ನ ಮಾಡುತ್ತೆ ಬಾಡಿಗೆ. ನಮ್ಮಲ್ಲಿ ಅಮೆರಿಕದಿಂದ ಬಂದು ಔಷಧಿ ತೊಗೊಂಡು ಹೋಗ್ತಾರೆ. ಡಯಾಬಿಟಿಕ್ ರಿವರ್ಸಲ್ ಕಿಟ್ ಅಂತ ಬರುತ್ತೆ. ನಮ್ಮ ಸಾಯೋ ತನಕ ಔಷಧಿ ತಗೋಬೇಕು ಅಂತಾರಲ್ಲ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ ನಾವು. ಏನನ್ನ ಊಟ ಮಾಡಬಾರ್ದು ಅನ್ನೋದು ಡಯಟ್ ಅಲ್ಲ, ಏನನ್ನ ಊಟ ಮಾಡಬೇಕು ಅನ್ನೋದು ಡಯಟ್. ಒಂದು ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಬರುತ್ತೆ, ಕೊಡೋದ್ರಿಂದ ಏನಾಗುತ್ತೆ, ಇನ್ಸ್ಟೆಂಟಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ.